धन्यवाद सर, आपके स्नेहपूर्ण शुभकामनाओं एवं प्रेरणादायी शब्दों के लिए। भारत में आईटी रेवोल्यूशन का जो मुख्य सूत्रधार है, कर्णधार थे, वो श्रेय हमारे चंद्रबाबू गारू को जाता है। यू नो, आवर डियर चंद्रबाबू गारू has brought real IT in two sense. One is of course technology, another is inner transformation. He means IT in two senses, both spiritual and material. If today whatever is in Andhra Pradesh, Hyderabad, before, he was the one who really made Hyderabad on the world map. I remember in US when Chandrababu Garu was speaking at the ATA conference there few years back. Then Bill Clinton was the then president, he was there. And he said, my goal is to bring the best transformation for the youth. And he has done it. Today if you see in America, 60-70% of the IT people, they all speak Telugu. They are from Andhra Pradesh. Just outside Washington, in Maryland, in Virginia, if you go, you find a mini Andhra Pradesh there. So, the way the young people were trained in IT, in all the schools, colleges, and not just trained and kept them in Andhra, he spread them around the world, even in America, whether it is Dallas or in Washington DC, in Virginia, anywhere you go, you will find people speaking Telugu and experts in IT. So all that credit goes to Chandrababu Garu. I say, very much willing to bring the beautiful knowledge, ancient knowledge, and the modern science. Jnana Vijnana Triptatma. That's what Bhagavan Krishna said in Gita. You have to have both Jnana and Vijnana. And he is the best example for that. And we wish you all the best and bringing Andhra to another level. Portfolio. Yeah, but I don't know if he's... No. We're delighted to acknowledge the presence on stage of Shri Vijay Kumar Sinha Ji, Honorable Minister for Agriculture of Bihar and the former Deputy Chief Minister of Bihar, Shri Raja Vikramaditya Singh Ji, Honorable Minister for Public Works and Urban Development, Government of Himachal Pradesh, Shri Satish Sharma Ji, Honorable Cabinet Minister, Government of Jammu and Kashmir. ಕರ್ನಾಟಕದ ಸರ್ಕಾರದ ಮೀನುಗಾರಿಕೆ, ಬಂದರುಗಳು ಮತ್ತು ಒಳನಾಡಿನ ಜಲಸಾರಿಗೆ ಸಚಿವರಾದ ಶ್ರೀ ಮಂಕಲಾ ವೈದ್ಯಜಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೈ ಗುರುದೇವ್. ಪದ್ಮಭೂಷಣ ಶ್ರೀ 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 ರವಿಶಂಕರ್ ಗುರುಜಿಯವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡು ಅವರೇ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೋವಾ ಮುಖ್ಯಮಂತ್ರಿಗಳಾದಂಥ ಪ್ರಮೋದ್ ಸಾವಂತ್ ಅವರೇ, ವೇದಿಕೆ ಮೇಲೆ ಬೇರೆ ಬೇರೆ ರಾಜ್ಯದ ಮಂತ್ರಿಗಳು ಎಲ್ಲರಿಗೂ ವಂದಿಸುತ್ತಾ,
ಇಲ್ಲಿ ನೆರೆದಂಥ ಎಲ್ಲ ಗುರುಗಳ ಭಕ್ತಾದಿಗಳೇ, ಮಾಧ್ಯಮ ಮಿತ್ರರೇ, ಭಾಳ ಸಂತೋಷ ಆಗ್ತಾಯಿದೆ. ನಾವಿವತ್ತು ಗುರೂಜಿಯವರ 70ನೇ ವರ್ಷದ ವಾರ್ಷಿಕ ಶುಭಾಶಯದೊಂದಿಗೆ ನೀವು ಎಲ್ಲರೂ ಇಲ್ಲಿ ಕೂಡಿದ್ದೀವಿ. ಇದು ನಮ್ಮ ಭಾಗ್ಯ. ಇಂಥ ಒಂದು ಪ್ರಪಂಚದಲ್ಲೇ ಅತಿ ಶಕ್ತಿಯುತವಾದಂಥ ದೇವಮಾನವರು ಪ್ರತಿಯೊಬ್ಬರೂ ನಾವು ಯೋಚನೆ ಮಾಡುವಂಥದ್ದು. 30 ವರ್ಷದ ವಯಸ್ಸಲ್ಲಿ ಅವರು ಈ ಹಾರ್ಟ್ ಆಫ್ ಲಿವಿಂಗ್ 40 ವರ್ಷವನ್ನು ಕಳೆದಿದ್ದಾರೆ. ಟೋಟಲ್ 70 ವರ್ಷದ ಪಯಣವನ್ನು ಮುಗಿಸ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ 100 ಕೋಟಿಗೂ ಹೆಚ್ಚು ಭಕ್ತಾದಿಗಳಿದ್ದಾರೆ. ಅವರ ಆದರ್ಶವನ್ನು, ಅವರ ಆಶೀರ್ವಾದವನ್ನು, ಅವರ ಮಾರ್ಗದರ್ಶನವನ್ನು ತಗೊಂಡು ಮನುಷ್ಯರಾಗಿ ಬದುಕ್ತಾ ಇದ್ದಾರೆ. ಮನುಷ್ಯರಾದರೂ ಈ ಮನುಷ್ಯತ್ವದಿಂದ ಬದುಕುವುದು ಭಾಳ ಮುಖ್ಯ. ದೇವರು ನಮಗೆ ಮನುಷ್ಯರಾಗಿ ಭೂಮಿಗೆ ತಂದರೂ ನಮಗೆ ಮಾರ್ಗದರ್ಶನ ಇಲ್ಲದೆ ಅಥವಾ ನಾವು ಏನು ಮಾಡಿದರೆ ಸರಿ ಅನ್ನೋದು ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದಂಥ ಸಂದರ್ಭ ಅಥವಾ ತಪ್ಪು ಅಂತ ಗೊತ್ತಾದಾಗ ನಮಗೆ ಸರಿದಾರಿಗೆ ಹೋಗಲಿಕ್ಕೆ ಒಂದು ಮಾರ್ಗದರ್ಶನ ಬೇಕಾಗ್ತದೆ ಅಥವಾ ಇಂಥ ಒಂದು ಗುರುಗಳ ಆಶೀರ್ವಾದ ಬೇಕಾಗ್ತದೆ. ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿ, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಅಥವಾ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಇರುವಂಥ ಒಂದು ಶಕ್ತಿ ಇರುವಂಥದ್ದು. ರವಿಶಂಕರ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳ್ಕೊಂಡವರು, ಎಲ್ಲ ಇದ್ದು ಕಳ್ಕೊಂಡವರು, ಮತ್ತು ಪುನಃ ಮನುಷ್ಯರಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡುವಂಥ ಮನೋಭಾವವನ್ನು ರೂಪಿಸಿಕೊಂಡು ಮನುಷ್ಯರಾಗಿ ಮನುಷ್ಯರಿಗೆ ಸಹಾಯ ಮಾಡೋದು ಹೇಗೆ ಅನ್ನೋದನ್ನು ರೂಪಿಸಿಕೊಡುವಂಥವ್ರು. ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಅವರ ಹತ್ರ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು, ಮತ್ತು ಯಾರಿಗೂ ಗೊತ್ತಿಲ್ಲ ಅಥವಾ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನಿಲ್ಲ. 182ಕ್ಕೂ ಹೆಚ್ಚು ದೇಶಗಳಲ್ಲಿ ಇವರ ಆಶ್ರಮ, ಇವರ ಭಕ್ತಾದಿಗಳು ಇರುವಂಥದ್ದು. ಅಂದರೆ ಬರೀ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಅಷ್ಟು ಅದ್ಭುತವಾಗಿರುವಂಥದ್ದು. ಇಲ್ಲೇ ನೋಡಿದರೆ ಗೊತ್ತಾಗ್ತದೆ, ಎಲ್ಲ ದೇಶದವರು ಇಲ್ಲಿದ್ದಾರೆ. ಅಂಥ ಒಂದು ಅದ್ಭುತವಾದಂಥ 182 ಶಿಕ್ಷಣ ಸಂಸ್ಥೆಗಳು, ಶಾಲೆಗಳಿವೆ. ತಂದೆ ಇಲ್ಲ, ತಾಯಿ ಇಲ್ಲ ಅಥವಾ ಯಾರೂ ಇಲ್ಲ ಅಂದಾಗ ನಾವಿದ್ದೇವೆ, ನಿಮ್ಮ ಜೀವನವನ್ನು ರೂಪಿಸ್ತೇವೆ, ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೇವೆ, ನಿಮಗೆ ಯೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ, ನಿಮ್ಮ ಜೊತೆ ನಾವು ಇದ್ದೇವೆ ಅಂದೇಳಿ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಣ ಸಂಸ್ಥೆ ಅಥವಾ ಸಾಮಾನ್ಯ ಜನರಿಗೆ, ಬಡವರಿಗೆ ಸರ್ಕಾರದಿಂದಲೂ ಸಾಧ್ಯ ಆಗದೇ ಇರುವಂಥ ಅದ್ಭುತವಾದಂಥ ಕೆಲಸವನ್ನು ರವಿಶಂಕರ್ ಗುರೂಜಿಯವರು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಬೆಂಗಳೂರಿಗೆ ಮೆಟ್ರೋ ಬಂತು ಅಂದ ತಕ್ಷಣ ಮೆಟ್ರೋಗೆ ಪೈಲಟ್ ಬೇಕಂದರೆ ಡ್ರೈವರ್ ಬೇಕು. ಅದಕ್ಕೆ ಇವರ ಸಂಸ್ಥೆಯಲ್ಲೇ ಓದಿದಂಥ ಮಹಿಳೆ ಮೆಟ್ರೋ ಓಡಿಸಿದ್ರು.
ಇದಕ್ಕಿಂತ ದೊಡ್ಡ ಅದ್ಭುತ ಬೇರೆ ಏನಿದೆ? ಇಲ್ಲಾಂದರೆ ಅವ್ರ ಜೀವನ ಹೇಗೆ ರೂಪಿಸ್ಕೊಳ್ತಿದ್ರು ಅಂದೇಳಿ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭ, ಅಂಥ ಮಕ್ಕಳಿಗೆ ಅವರಿಗೆ ಪೋಷಕರಾಗಿ ಪಾಲಕರಾಗಿ ಅವರ ರಕ್ಷಣೆಗೆ ನಿಂತು ಅವರಿಂದ 4 ಜನಕ್ಕೆ ಸಹಾಯ ಆಗುವ ಹಾಗೆ ಮಾಡ್ತಾ ಇದ್ದಾರಲ್ಲ, ಇದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿದೆ ನಾನು ಹೇಳುವಾಗ, ದೊಡ್ಡ ಶಕ್ತಿ ಇರುವಂಥದ್ದು. ಎಂಥವರಾದರೂ ಅವರ ಆಶ್ರಮಕ್ಕೆ ಬಂದಾಗ ಅಥವಾ ಅವರ ಪ್ರವಚನವನ್ನು ಕೇಳಿದಾಗ, ಅವರು ಮಾಡಿದಂಥ ಕೆಲಸವನ್ನು ನೋಡಿದಾಗ, ಎಂಥವರಾದರೂ ಅವರು ಒಳ್ಳೆಯವರಾಗಿ 4 ಜನಕ್ಕೆ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವವರು ಹಿಂದೂ ಮಾಡಿದ್ದಾರೆ, ಮುಂದೆ ಮಾಡ್ತಾ ಇದ್ದಾರೆ. ಅವರ ಹೆಸರು ಹೇಳಿಕೊಂಡು ಏನು ಪ್ರಾರಂಭ ಮಾಡಿದರೂ ಅವರು ಒಳ್ಳೆಯವರಾಗಿ ಅದು ಸಕ್ಸಸ್ ಆಗಿ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಕಂಡುಕೊಂಡಂಥವ್ರು. ಅದರಲ್ಲೂ ವಿಶೇಷವಾಗಿ ನಾನು ಅವರ ಮೊದಲಿಂದನೂ ಅವರ ಜೀವನವನ್ನು ಅಥವಾ ಅವರು ಮಾಡಿದಂಥ ತ್ಯಾಗವನ್ನು ಅಥವಾ ಅವರು ಮಾಡಿದಂಥ ಸಮಾಜ ಸೇವೆಯನ್ನು ನಾವು ನೋಡ್ತಾ ಬಂದಂಥವನು. ನಮ್ಮ ಶಾಲೆಯ, ನಾನು ಮುರುಡೇಶ್ವರದಲ್ಲಿ ಶಾಲೆಯನ್ನು ಓಪನಿಂಗ್ ಅಂದೇಳಿ ಅವರಿಗೆ ಹೇಳಲಿಲ್ಲ, ಆದರೂ ನಮ್ಮ ಶಾಲೆಗೆ ಬಂದು ICSE ಸಿಲೆಬಸ್, ಸ್ಟೇಟ್ ಸಿಲೆಬಸ್, ಬೀನಾ ವಿದ್ಯೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಆಶೀರ್ವಾದವನ್ನು ಮಾಡಿ ದೊಡ್ಡ ಎತ್ತರಕ್ಕೆ ಬೆಳೀತಾ ಇದೆ. ನಾವು ಅವರನ್ನು ಹಾಗೆ 4 ಜನಕ್ಕೆ ಶಿಕ್ಷಣವನ್ನು ಕೊಡ್ತಾ ಇರಲಿಕ್ಕೆ ಮಾರ್ಗದರ್ಶಕರಾದಂಥವ್ರು. ಹಾಗಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ಇದು ಒಂದು ಪುಣ್ಯ, ನಮ್ಮದು ಇದು ಭಾಗ್ಯ ಅಂದೇಳಿ ನಾನು ತಿಳ್ಕೊಂಡಿದ್ದೇವೆ. ಎಲ್ಲರ ಜೀವನ ಉಳಿತಾಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಇವರ ಮಾರ್ಗದರ್ಶನದಿಂದ ಎಲ್ಲರೂ ಚೆನ್ನಾಗಿ ಜೀವನವನ್ನು ರೂಪಿಸುವಂಗಾಗಲಿ ಅಂತೇಳಿ ಹೇಳುತ್ತಾ, ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ನಿಜವಾದ ರಾಯಭಾರಿ ಅಂದರೆ ನಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವವರು ಶ್ರೀ 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 ರವಿಶಂಕರ್ ಗುರೂಜಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಗುರುಗಳಲ್ಲಿ ಮತ್ತೆ ಪ್ರಣಾಮವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.